Hello everyone, ಎಲ್ಲಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಡೇ 18 ಆಫ್ ಅವರ್ ಪೈಥಾನ್ ಡೇಸ್ ಸೀರೀಸ್. ಸೊ ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅಗೇನ್ ಲೀಡ್ ಕೋಡ್ ಪ್ರಾಬ್ಲಮ್ನ ಶುರು ಮಾಡ್ತಾ ಇದ್ದೀವಿ. ಈ ಲೀಡ್ ಕೋಡಲ್ಲಿ ಆಸ್ ಯೂಶುವಲ್ ನಾವು ಲಾಸ್ಟ್ ಒಂದು 5-6 ಸೆಷನ್ಸಲ್ಲಿ ಏನು ಮಾಡಿದ್ದೀವಿ ಅದೇ ಥರದ ಒಂದು ಲೀಡ್ ಕೋಡ್ ಇರುತ್ತೆ ಆ್ಯಂಡ್ ಸ್ವಲ್ಪ ಒಂಚೂರು ಚೇಂಜಸ್ ಅನ್ನೋದು ಇರುತ್ತೆ. ಸೊ ಇವಾಗ ನಾವೇನು ಮಾಡೋಣ ಅಂದರೆ ಈ ಲೀಡ್ ಕೋಡಿಗೆ ಫಸ್ಟ್ ಪ್ರಾಬ್ಲಮ್ ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ಬ್ರೂಟ್ ಫೋರ್ಸ್ ಅಪ್ರೋಚಲ್ಲಿ ನೀವೇ ಟ್ರೈ ಮಾಡಿದ ನಂತರ ದೆನ್ ಗೋ ಫಾರ್ ಆಪ್ಟಿಮೈಸ್ಡ್ ವೇ. ಯಾವಾಗ ನೀವು ಕ್ವಶನ್ ನೋಡಿ ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಬ್ರೂಟ್ ಫೋರ್ಸ್ ವೇಯಲ್ಲಿ ನೀವು ಸಾಲ್ವ್ ಮಾಡ್ತೀರಾ, ಅವಾಗಲೇ ನಿಮಗೆ ಕೋಡಿಂಗ್ ಅನ್ನೋದು ಬರುತ್ತೆ. ಇಲ್ಲ ಅಂತಂದರೆ ಕೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ ಸಿಂಪಲ್ ವೇ. ಸೊ ಹಾಗಾಗಿ ಈಗ ನಾವು ಆಲ್ರೆಡಿ ನಾವು ಒಂದು ಲಾಸ್ಟ್ 5 ಸೆಷನ್ಸಿಂದ ನಾವು ಲೀಡ್ ಕೋಡ್ ಸಾಲ್ವ್ ಮಾಡ್ತಿದ್ದೀವಿ. ನಿಮಗೆ ಅದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಲೀಡ್ ಕೋಡ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು. ಓಕೆ, ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ಇಲ್ಲಿ ನೋಡಿ ಏನು ಹೇಳ್ತಾನೆ, ರೀಪ್ಲೇಸ್ ಅ ಎಲಿಮೆಂಟ್ ವಿತ್ ಅ ಗ್ರೇಟೆಸ್ಟ್ ಎಲಿಮೆಂಟ್ ಆನ್ ರೈಟ್ ಸೈಡ್ ಅಂತ. ಅಂದ್ರೆ ರೀಪ್ಲೇಸ್ ಎಲಿಮೆಂಟ್ಸ್ ವಿತ್ ಅ ಗ್ರೇಟೆಸ್ಟ್ ಎಲಿಮೆಂಟ್ ಆನ್ ದ ರೈಟ್ ಸೈಡ್ ಅಲ್ಲಿ ಯಾವ್ದು ಗ್ರೇಟ್ ಎಲಿಮೆಂಟ್ ಇರುತ್ತೋ ಅದನ್ನ ರೀಪ್ಲೇಸ್ ಮಾಡೋ ಅಂತ. ಸೊ ಗಿವನ್ ಅನ್ ಅರೆ, ರೀಪ್ಲೇಸ್ ಎವ್ರಿ ಎಲಿಮೆಂಟ್ ಇನ್ ದ ಅರೆ ವಿತ್ ಅ ಗ್ರೇಟೆಸ್ಟ್ ಎಲಿಮೆಂಟ್ ಅಮಾಂಗ್ ದ ರೈಟ್ ಸೈಡ್. ಅಂದ್ರೆ ರೈಟ್ ಸೈಡ್ ಅಲ್ಲಿರೋ ಎಲಿಮೆಂಟ್ ನ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ರೀಪ್ಲೇಸ್ ಮಾಡೋಂತ. ಫಸ್ಟ್ ಇನ್ಪುಟ್ ಅಂಡ್ ಔಟ್ಪುಟ್ ನ ಅರ್ಥ ಮಾಡ್ಕೊಳ್ಳೋಣ. ಈ ಎಕ್ಸ್ಪ್ಲನೇಷನ್ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಅವಾಗ ಮೋಸ್ಟ್ ಆಫ್ ದ ಕ್ವಶನ್ಸ್ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ 1 ಸೆಕೆಂಡ್ ಈ ತರ ನಾನು ಡ್ರಾ ಮಾಡ್ಕೊಳ್ತೀನಿ. ಓಕೆ, ಸೊ ಈ ತರ ತಗೊಳ್ಳೋಣ. ಸೊ ಇವಾಗ ಅವ್ನು ಏನು ಹೇಳ್ತಾ ಇದ್ದಾನೆ ಅನ್ನೋದು ನೋಡೋದಾದ್ರೆ, ಓಕೆ, ಸೊ ಅವನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಒಂದು ಅರೆ ಕೊಟ್ಟಿದ್ದಾನಂತೆ. ಸರಿ, ದಿಸ್ ಈಸ್ ಮೈ ಅರೆ. ಸೊ 17, 18, 5, 4, 6, 1 ಇದು ನನ್ನ ಅರೆ. ಸೊ ಈ ಅರೆಯಲ್ಲಿ ಔಟ್ಪುಟ್ ನೋಡಿ ಏನ್ ಬರ್ತಾ ಇದೆ, 18, 6, 6, 6, 6 ಅಂತ ಬರ್ತಾ ಇದೆ. ಈಗ ಎಕ್ಸ್ಪ್ಲನೇಷನ್ ಮಾಡೋದಾದ್ರೆ ಇಂಡೆಕ್ಸ್ 0, 1, 2, 3, 4. ಈಗ ಅವನ ಕ್ವಶನ್ ನ ಪ್ರಕಾರ ಈಗ ಅರೆ ಅಂತ ಬಂದಾಗ ಈ ಇನ್ಪುಟ್ ಅರೆ ತಗೊಳ್ತಾ ಇದೀನಿ. 17, 18, 5, 4, 6, 1, 0, 1, 2, 3, 4, 5 ಆಯ್ತಾ. ಈಗ 0th ಇಂಡೆಕ್ಸ್ ಅಲ್ಲಿ ದಿ ಗ್ರೇಟೆಸ್ಟ್ ಎಲಿಮೆಂಟ್ ಟು ಅವರ್ ರೈಟ್ ಸೈಡ್ ಇಸ್ 1 of 18. ಸೊ ಈಗ ರೈಟ್ ಸೈಡ್ ಅಲ್ಲಿ ಈ ತರ ಕನ್ಸಿಡರ್ ಮಾಡಿದ್ರೆ, ಓಕೆ, ರೈಟ್ ಸೈಡ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಇದು ಆದ್ಮೇಲೆ ಈ ಇಂಡೆಕ್ಸ್ 0 ಆದ್ಮೇಲೆ ರೈಟ್ ಸೈಡ್ ಅಲ್ಲಿ ಯಾವ್ದು ಎಲಿಮೆಂಟ್ ಇದೆಯೋ ಅದು ಗ್ರೇಟೆಸ್ಟ್ ಆಗಿರಬೇಕು. ಸಪೋಸ್ 18 ಇಸ್ ಮೈ ಗ್ರೇಟೆಸ್ಟ್. ಅದಾದ್ಮೇಲೆ ರೈಟ್ ಸೈಡ್ ಅಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಯಾವುದು ಅಂದ್ರೆ ಜಾಸ್ತಿ ಸೈಜ್ ಇರೋ ಎಲಿಮೆಂಟ್ ಯಾವುದು, 6 ಅಂತ ಹಾಕ್ದೆ. ಅದೇ ಈಗ ಈ 5 ಕೂಡ ಆಯ್ತು. ಈಗ ನೆಕ್ಸ್ಟ್ 4, 6, 1 ಇದ್ರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಯಾವುದು, 6 ಅಲ್ವಾ. ಆಮೇಲೆ ಅಗೇನ್ ಇದ್ರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಯಾವುದು, 6, ಆಮೇಲೆ 1. ಆದ್ರೆ ಇಲ್ಲಿ ಲಾಸ್ಟ್ -1 ಅಂತ ಏನಕ್ಕೆ ಹಾಕಿದೆ ಅಂದ್ರೆ ಇಂಡೆಕ್ಸ್ 5 ಏನು ಎಲಿಮೆಂಟ್ಸ್ ಇಲ್ಲ ಅಂದ್ರೆ ಲಾಸ್ಟ್ ಇಂಡೆಕ್ಸ್ ಆದ್ಮೇಲೆ ಅದನ್ನ ರೀಪ್ಲೇಸ್ ವಿತ್ -1 ಅಂತ ಹಾಕು ಅಂತ ಹೇಳ್ತಾನೆ. ಇದು -1. ಇದೊಂದು ಟೆಸ್ಟ್ ಕೇಸ್, ಅರ್ಥ ಆಯ್ತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಇನ್ನೊಂದು ಎಕ್ಸಾಂಪಲ್ ತಗೋಣ. ಲೆಟ್ಸ್ ಸೇ ನನ್ನ ಹತ್ರ 6, 8, 1, 2, 3, 1, 5 ಅಂತ ಹಾಕ್ತೀನಿ. ಇವಾಗ ನಾನು ಇದಕ್ಕೆ ಔಟ್ಪುಟ್ ನ ಬರೆಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಎಲಿಮೆಂಟ್ 0 ಆದ್ಮೇಲೆ, ಓಕೆ, ಎಲಿಮೆಂಟ್ 0 ಆದ್ಮೇಲೆ ಗ್ರೇಟೆಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು 8 ಆಯ್ತಾ. ಇವೆರಡರ ಮಧ್ಯೆ ಗ್ರೇಟೆಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು 8. ಅದಾದ್ಮೇಲೆ ಈಗ ಇಲ್ಲಿಂದ, ಓಕೆ, ಇಷ್ಟರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಯಾವುದು, 5 ಆಯ್ತಾ. ಆಮೇಲೆ ಇಷ್ಟರಿಂದ, ಓಕೆ, ಸ್ವಲ್ಪ ಅದು ಸರಿಯಾಗಿ ಬರಲಿಲ್ಲ, ಓಕೆನಾ. ಸೊ ಈಗ ಅಂದ್ರೆ ಇಷ್ಟರಲ್ಲಿ ನಾನು ಹೇಳ್ತಾ ಇದ್ದಿದ್ದು. ಸೊ ಅದರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು 8. ಈಗ ಅದೇ ತರ ಇಲ್ಲಿಂದ ಚೂಸ್ ಮಾಡೋದಾದ್ರೆ, ಓಕೆ, ಇಲ್ಲಿಂದ ಚೂಸ್ ಮಾಡೋದಾದ್ರೆ ಇಷ್ಟರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಯಾವುದು, 5 ಆಯ್ತಾ. ಈಗ ಈ 2 ಇದೆಯಲ್ಲ, 2 ಇಂದ ಇಷ್ಟರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಯಾವುದು, 5, ಓಕೆ, 5. ಅಗೇನ್ ಇಷ್ಟರಲ್ಲಿ 5, ಆಮೇಲೆ 5, ಲಾಸ್ಟ್ಗೆ -1. ಇದು ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಸೊ ಹಾಗಾದ್ರೆ
ಈ ಆನ್ಸರ್ ಬರಬೇಕು ಅಂತ ಹೇಳಿದ್ರೆ ಇಂಡೆಕ್ಸ್ 0 ಈಸ್ ಕಾನ್ಸ್ಟೆಂಟ್, ಅದಾದ್ಮೇಲಿಂದ ಇದ್ರ ಜೊತೆ ಕಂಪೇರ್ ಮಾಡ್ಕೊಂಡು ಹೋಗ್ಬೇಕು, ಅದು ಕಂಡೀಷನ್. ಫಸ್ಟ್ ನಾವು ಬ್ರೂಟ್ ಫೋರ್ಸ್ ವೇ ಅಲ್ಲಿ ಅಪ್ರೋಚ್ ಮಾಡೋಣ. ಈ ಕಂಡೀಷನ್ ಹೆಂಗ್ ಬರುತ್ತಂತ ನೋಡಿ. ನಾನು ಇಲ್ಲಿ ಹೇಳಿದ್ದೀನಲ್ಲ, ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆಯಲ್ಲ. ಈಗ ನಿಮ್ಗೆ ಪ್ರಾಬ್ಲಮ್ ಅರ್ಥ ಆಗಿದ್ರೆ ನೀವು ಹೋಗಿ ಡೈರೆಕ್ಟ್ ಆಗಿ ಬ್ರೂಟ್ ಫೋರ್ಸ್ ವೇ ಅಲ್ಲಿ ಅಪ್ರೋಚ್ ಮಾಡಿ. ಹೇಗ್ ಬರುತ್ತೆ ನೋಡೋಣ. ಜಸ್ಟ್ 15 ಮಿನಿಟ್ಸ್ ಟ್ರೈ ಮಾಡಿ, ಅದಾದ್ಮೇಲಿಂದ ಕಮ್ ಬ್ಯಾಕ್, ಸಿ ದಿ ರಿಸಲ್ಟ್. ಆಯ್ತಾ? ಸೊ ಲೆಟ್ಸ್ ಗೋ ಬ್ಯಾಕ್. ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಡೇ 18 ಅಂತ ಹೇಳಿದ್ದೀನಿ. ಸೊ ಒಂದು ಓಕೆ, ಡೇ 18 ಒಳಗಡೆ ಗೋ ಹಿಯರ್, ನೋಟ್ಸ್ ಡಾಟ್ IPyNB, ನೋಟ್ಸ್ ಡಾಟ್ IPyNB ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕೋಡ್ ಅಂತ ಕೊಟ್ಟು, ಸೊ ನನ್ನ ಕೋಡಲ್ಲಿ ಫಸ್ಟ್ ಕರ್ನಲ್ನ ಚೂಸ್ ಮಾಡೋಣ. ದಿಸ್ ಈಸ್ ಮೈ ಕರ್ನಲ್. ಅದಕ್ಕೂ ಮುಂಚೆ ಮಾರ್ಕ್ ಡೌನ್ ಅಲ್ಲಿ ನಾನು ಏನು ಮಾಡ್ತೀನಿ, ಐ ಗೋ ಹಿಯರ್, ಈ ಪ್ರಾಬ್ಲಮ್ನ ಕಾಪಿ ಮಾಡ್ಕೊಳ್ತೀನಿ. ಸೊ ನೀವು ಯು ಕ್ಯಾನ್ ಟ್ರೈ ಆನ್ ದಿಸ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಪ್ರಾಬ್ಲಮ್ ಆಗುತ್ತೆ. ನನಗೆ ಕ್ವಶನ್ ಏನು ಬಂದಿದೆ ಇಲ್ಲಿ, ಅರೆ. ಈ ಅರೆನೇ ಡೈರೆಕ್ಟಾಗಿ ತಗೊಳ್ತೀನಿ ನಾನು. ಆಯ್ತಾ? ಸೊ ಒಂದು ಸೆಕೆಂಡ್. ಓಕೆ, ಈ ಅರೆನ ಡೈರೆಕ್ಟಾಗಿ ತಗೊಳ್ತಾ ಇದ್ದೀನಿ. ಈಗ ಅರೆ ಬಂತು. ಸೊ ನನಗೆ ಈಗೇನು n is equal to length of, ಓಕೆ, n is equal to ln of ಅರೆ. ಕರೆಕ್ಟಾ? ಫಸ್ಟ್ ನನಗೆ ಏನು ಬೇಕು ಆ ಲೆಂತ್ನ ತಗೊಳ್ತೀನಿ. ಸೊ ಜಸ್ಟ್ ಪ್ರಿಂಟ್ ಆಫ್ n ಅಂತ ಹಾಕಿ, ಏನಕ್ಕೆ ನಾನು ಹಾಕಂದ್ರೆ ಜಸ್ಟ್ ನಿಮ್ಗೆ ಇನ್ನೊಮ್ಮೆ ನೋಡ್ಲಿ ಅಂತ. 6. ಸೊ ಇದ್ರ ಲೆಂತ್ ಬಂದು 6 ಅಂತ ಹೇಳ್ತಾರೆ. ಓಕೆನಾ? ನಾವು ನೋಡಿ ಇದಾಯ್ತಲ್ಲ. ಸೊ ಲೆಟ್ಸ್ ಟೇಕ್ ದಿಸ್ ಗೈ. ಈಗ ಫಸ್ಟ್ ಥಿಂಗ್ ನನಗೇನು ಬೇಕು, ಫಾರ್ IN ರೇಂಜ್ ಆಫ್ ಜಸ್ಟ್ n ಅಂತ ಚೂಸ್ ಮಾಡೋಣ. ನಾವು ಫಾರ್ JN, ಓಕೆ, ರೇಂಜ್ ಆಫ್ I+1, n. ನಾವು ಈ ಪ್ರಾಬ್ಲಮ್ನ ಅಂದರೆ ಈ ಲೂಪ್ನ ನಾವು ಎಷ್ಟು ಸರಿ ಹಾಕಿರ್ತೀವಲ್ವ. ಸೊ ಪ್ರಿಂಟ್ ಆಫ್ J. ಸೊ ಇವಾಗ ಏನು ಹೇಳ್ತದೆ, 1+1 ಅಂತ ಬಂದಿದೆ, ಸಾರಿ I+1. ಸೊ ಇವಾಗ ಪ್ರಿಂಟ್ ಮಾಡಿದಾಗ ನನಗೆ ಏನಂತು, 0th ಇಂಡೆಕ್ಸ್ ಇದ್ದಾಗ 135 ಅಂದರೆ, ಈಗ ನಾನು ಏನು ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದರೆ ನಿಮಗೆ ಈ 0th ಇಂಡೆಕ್ಸ್ ಯಾವಾಗ ಬರುತ್ತೆ, 0th ಇಂಡೆಕ್ಸ್ ಇದ್ದಾಗ ಈ 1325 ಅಂದರೆ 0th ಇಂಡೆಕ್ಸ್ ಇದ್ದಾಗ 1 2 3 4 5 ಈ 5 ಇಂಡೆಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಯಾವ ವ್ಯಾಲ್ಯೂ ಇರುತ್ತೋ ಆ ವ್ಯಾಲ್ಯೂನ ಪ್ರಿಂಟ್ ಮಾಡುವಂತ ನಾನು ಹೇಳ್ತಾ ಇರೋದು. ಓಕೆನಾ? ಅಂದ್ರೆ 0th ಇಂಡೆಕ್ಸ್ ಆದಾಗ. ಸಿಮಿಲರ್ಲಿ ಸೆಕೆಂಡ್ ಇಂಡೆಕ್ಸ್ ಆದಾಗ, ಐ ಮೀನ್ 1 ಇಂಡೆಕ್ಸ್ ಆದಾಗ ನನಗೆ 2 3 4 5 ನ ಪ್ರಿಂಟ್ ಮಾಡು. ಸೆಕೆಂಡ್ ಇಂಡೆಕ್ಸ್ ಆದಾಗ 3 4 5. ಥರ್ಡ್ ಇಂಡೆಕ್ಸ್ ಆದಾಗ 4 5. ಫೋರ್ತ್ ಇಂಡೆಕ್ಸ್ ಆದಾಗ 5. ಇಷ್ಟು. ಇವಾಗ ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಏನಿದೆಯೋ ಅದನ್ನ ಪ್ರಿಂಟ್ ಮಾಡ್ಬಿಟ್ಟು ಅಪೆಂಡ್ ಮಾಡು ಅಂತ ಹೇಳ್ತಾ ಇರೋದು. ಸೊ ಹಾಗಾದ್ರೆ ಈಗ 0, 1 2 3 4 5 ಇವಾಗ ಈ ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ಐ ಮೀನ್ ಈ ಇಂಡೆಕ್ಸ್ ಅಲ್ಲಿರೋ ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ರೈಟ್, ನಾವು ಗೋ ಬ್ಯಾಕ್. ಇದಾಯ್ತಲ್ಲ. ನನಗೀಗ ಏನ್ ಬೇಕು, ನಾನು ಜಸ್ಟ್ ಜೇನ ಮಾತ್ರ ಪ್ರಿಂಟ್ ಮಾಡ್ತೀನಿ. ಆದ್ರೆ ಜೇನ ಪ್ರಿಂಟ್ ಮಾಡಿದ್ರೆ ನನಗೆ ಈ ತರ ಬರ್ತಾ ಇದೆ. ನಂಗೆ ಐ ಡೋಂಟ್ ವಾಂಟ್ ಲೈಕ್ ದಿಸ್. ನಾನು ಏನ್ ಮಾಡ್ತೀನಿ ಅಂತಂದ್ರೆ ಐ ಗೋ ಲೈಕ್ ದಿಸ್. ಇಲ್ಲಿ ಎಂಡ್ ಇಸ್ ಈಕ್ವಲ್ ಟು ಈ ತರ ನಾನು ನಿಮ್ಗೆ ಪ್ರಿಂಟ್ ಮಾಡಿ ತೋರಿಸ್ತೀನಿ. ಆಮೇಲೆ ವಿಲ್ ರಿಮೂವ್ ದಿಸ್. ಒಂದು ಎಂಟಿ ಲೈನ್ ಹಾಕೋಣ. ರಿಮೆಂಬರ್ ನಾವ್ ಈ ತರ ಎಲ್ಲಿ ಮಾಡಿದ್ವಿ ಅಂತ, 1 2 3 4 5. ಸೊ ಇದು ನನಗೆ ಬೇಕಾಗಿರೋದು. ಸೊ 0th ಇಂಡೆಕ್ಸ್ ಇದ್ದಾಗ ಇಂಡೆಕ್ಸ್ 1, ಇಂಡೆಕ್ಸ್ 2, ಇಂಡೆಕ್ಸ್ 3, ಇಂಡೆಕ್ಸ್ 4, ಇಂಡೆಕ್ಸ್ 5. 0 1 ಆದ್ಮೇಲೆ 2 3 5, 0 3 ಆದ್ಮೇಲೆ 3 4 5. ಇದು ಬೇಕಾಗಿತ್ತು ನನಗೆ. ಈಗ ಇದರಲ್ಲಿ ಮ್ಯಾಕ್ಸ್ ಅನ್ನೋದು ನನಗೆ ಪ್ರಿಂಟ್ ಮಾಡಿಸ್ಬೇಕು ನಾನೀಗ. ನೋಡಿದ್ರೆ ಪ್ಯಾಟರ್ನ್ ನ ಕಲಿಯೋದ್ರಿಂದ ಇದು ಅಡ್ವಾಂಟೇಜಸ್. ಓಕೆ, ಈಗ ನೆಕ್ಸ್ಟ್ ಥಿಂಗ್ ನನ್ಗೆ ಏನಂತ ಹೇಳಿದ್ರೆ, ಸೊ ಇದಾಯ್ತು. ಈಗ ನನ್ಗೆ ಏನಂತಂದ್ರೆ ಇಲ್ಲಿ ಜಸ್ಟ್ ಪ್ರಿಂಟ್, ಇಲ್ಲಿ ಅರೇ ಆಫ್ ಜೆ ಅಂತ ಮಾಡಿದ್ರೆ, ಓಕೆ, ಅರೇ ಆಫ್ ಜೆ ಅಂತ ಮಾಡಿದ್ರೆ ನನಗೆ ವ್ಯಾಲ್ಯೂಸ್ಗಳು ಕರೆಕ್ಟಾಗಿ ಬಂದಿದೆ. ನಾನೀಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಕಾಪಿ ದ ಸೇಮ್ ಥಿಂಗ್. ಸೊ ನಾನೊಂದು ಟೆಂಪ್ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಡ್ತೀನಿ.
ಟೆಂಪ್ ಈಕ್ವಲ್ ಟು ಲೆಟ್ಸ್ ಸೇ ನಾನು -1 ಅಂತ ಹಾಕ್ತೀನಿ. ಆಮೇಲೆ -1 ಅಂತ ಹಾಕಿದ್ಮೇಲೆ ನಾನಿಲ್ಲಿ ಹೇಳ್ತೀನಿ, ಇಲ್ಲೊಂದು ಆನ್ಸರ್ ವೇರಿಯೇಬಲ್ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ 0. ನಾನೀಗ ಹೇಳೋಣ ಇಲ್ಲಿ ಲೆಟ್ಸ್ ಸೇ ಟೆಂಪ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ ಆಫ್ ಟೆಂಪ್ ಅಥವಾ ಮ್ಯಾಕ್ಸ್ ಆಫ್ ಟೆಂಪ್ ಕಾಮ -j ಏನಿದೆ ಅಲ್ಲ, ಅಂದ್ರೆ ಅರೇ ಆಫ್ ಜೇನ ಯಾವ್ದಿರುತ್ತೋ ಅದನ್ನ ಟೆಂಪಲ್ ಸ್ಟೋರ್ ಮಾಡು. ಅದಾದ್ಮೇಲೆ ಇಲ್ಲಿ 0 ಮಾಡೋದಕ್ಕಿಂತ 0 ಮಾಡಿದ್ರೆ ಏನ್ ಬರುತ್ತೆ, ನಥಿಂಗ್ ವಿಲ್ ಪ್ರಿಂಟ್. 1 ಸೆಕೆಂಡ್, ಅದಕ್ಕೂ ಮುಂಚೆ ಇಲ್ಲಿ ಟೆಂಪಲ್ ಏನ್ ಸ್ಟೋರ್ ಆಗುತ್ತೆ ಪ್ರಿಂಟ್ ಮಾಡ್ತೀನಿ. ಟೆಂಪಲ್ಲಿ 18661. ಸೊ ನನಗೆ ಬೇಕಾಗಿರೋ ಆನ್ಸರ್ ಪ್ರಿಂಟ್ ಮಾಡ್ತಾ ಇದೆ, ಆದ್ರೆ ಇದನ್ನ ನಾನು ಲಿಸ್ಟ್ಗೆ ಅಪೆಂಡ್ ಮಾಡಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದನ್ನ ಲಿಸ್ಟ್ ಅಲ್ಲಿ ನಾನು ತೋರಿಸ್ಬೇಕು ಅಂದಾಗ ಇದನ್ನ ಜಸ್ಟ್ ಈ ತರ ಒಂದು ಎಂಟಿ ಲಿಸ್ಟ್ ತಗೊಳ್ತೀನಿ. ಲಿಸ್ಟ್ ತಗೊಂಡು ಇಲ್ಲಿ ನಾ ಹೇಳ್ತೀನಿ ಆನ್ಸರ್ ಡಾಟ್ ಅಪೆಂಡ್ ಅಪೆಂಡ್ ಟೆಂಪ್ ಅಂತ. ಸೊ ಇದೇನ್ ಮಾಡುತ್ತೆ, ಸ್ಟಿಲ್ ನನಗೆ ಆನ್ಸರ್ನ ಪ್ರಿಂಟ್ ಮಾಡ್ಬೇಕಾಗ್ತದೆ. ಸೊ ಹಿಂಗ್ ಪ್ರಿಂಟ್ ಆಯ್ತು. ಸೊ ಇದು ನನಗೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಇಲ್ಲಿ ಅಪೆಂಡ್ ಅಂತ ಕೀವರ್ಡ್ ಯೂಸ್ ಮಾಡ್ತೇನೆ. ಏನಂತಂದ್ರೆ ಅಪೆಂಡ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲೆಟ್ಸ್ ಸೇ ನಂಬರ್ಸ್ ಈಕ್ವಲ್ ಟು ನಾ ಹೇಳ್ತೀನಿ 1, 2, 3 ಅಥವಾ 3 ಅಂತ ಹಾಕ್ತೀನಿ. ನನಗೆ 4 ಅನ್ನೋ ವರ್ಡ್ ನ ಅಪೆಂಡ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಅದಕ್ಕೆ ನಾನು ಏನ್ ಮಾಡಬೇಕು, ನಂಬರ್ಸ್ ಡಾಟ್ ಅಪೆಂಡ್ ಅಪೆಂಡ್ 4 ಅಂತ ಹೇಳ್ತೀನಿ. ಅಪೆಂಡ್ ಆಯ್ತು. ಅಪೆಂಡ್ ಆದ್ಮೇಲೆ ಇಲ್ಲಿ ಪ್ರಿಂಟ್ ನಂಬರ್ಸ್ ಅಂತ ಕೊಡ್ತೀನಿ. ಇವಾಗ ಆ ಲಿಸ್ಟ್ ಅಲ್ಲಿ 4 ಅನ್ನೋ ವ್ಯಾಲ್ಯೂ ಅಪೆಂಡ್ ಆಯ್ತಾ? ಎಸ್, ಅಪೆಂಡ್ ಆಯ್ತು. ಹಾಗೇನೆ ನಾನೀಗ ಏನ್ ಮಾಡಿದೆ, ಎಲ್ಲ ಈಸ್ ಈಕ್ವಲ್ ಟು ಒಂದು ಎಂಟಿ ಸೆಟ್ ನ ಅಂದ್ರೆ ಲಿಸ್ಟ್ ನ ತಗೊಂಡೆ. ಈ ಎಂಟಿ ಲಿಸ್ಟ್ಗೆ ನಂಬರ್ಸ್ ಡಾಟ್ ಲಿಸ್ಟ್ ಡಾಟ್ ಅಪೆಂಡ್ ಅಪೆಂಡ್ 5 ಅಂತ ಹಾಕ್ತೆ, 4 ಅಂತ ಹಾಕ್ತೆ. ಪ್ರಿಂಟ್ ಲಿಸ್ಟ್ ಅಂತ ಹಾಕಿದ್ರೆ ನನಗೆ 4 ಅಪೆಂಡ್ ಆಯ್ತು. ಸಿಮಿಲರ್ಲಿ ನೋಡಿ, ಇವಾಗ li ಆಫ್ 4 ಬದಲಿಗೆ ಲೈಕ್ 5. ಪ್ರಿಂಟ್ ಆಫ್ li. ಪ್ರತಿ ಸತಿನೂ ಏನೇನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಆಯ್ತು. ಸೊ ಹಾಗೆ ಹಿಂಗ್ ಬರೀತಾ ಇದ್ದೀನಿ. ಇಟ್ಸ್ ಫೈನ್. ನೋಡಿ li ನೋಡಿ, ಪ್ರತಿ ಸತಿನೂ 4, 4, 5, 4, 6, 7, 8 ಇದು ಜಸ್ಟ್ ಲಿಸ್ಟ್ಗೆ ಅಪೆಂಡ್ ಮಾಡೋದು. ಈಗ ಅದೇ ತರ ಅಪೆಂಡ್ಗೆ ಇನ್ನೊಂದು ಕೌಂಟರ್ ಪಾರ್ಟ್ ಏನಪ್ಪಾ ಅಂದ್ರೆ, ಈಗ ಲೆಟ್ಸ್ ಸೇ ದಿಸ್ ಇಸ್ ಮೈ ಲಿಸ್ಟ್ ಅಂತ ತಗೊಳ್ಳೋಣ. ಸೊ li is equal to list of this ಅಂತ. ಈಗ ಲೆಟ್ಸ್ ಸೇ ಐ ವಾಂಟ್ ಟು ರಿಮೂವ್ ಎಲಿಮೆಂಟ್ 6 ಇದರಲ್ಲಿ ಅಂತಂದ್ರೆ, ಅವಾಗ ಸೇಮ್ li ಡಾಟ್ ರಿಮೂವ್ 6 ಅಂತ ಕೊಡ್ತೀನಿ. ಆಮೇಲೆ ಪ್ರಿಂಟ್ ಆಫ್ li ಅಂತ ಹೇಳ್ತೀನಿ. ಪ್ರಿಂಟ್ ಆಫ್ li ಅಂತ ಹೇಳ್ತೀನಿ. ನೋಡಿ, ಆ 6 ಅನ್ನೋದು ರಿಮೂವ್ ಆಗುತ್ತೆ. ಈ ತರ ಒಂದು ಸೆಟ್ ಅಲ್ಲಿ ನಾವು ಮಾಡಿಫಿಕೇಶನ್ಸ್ ಮಾಡಬಹುದು, ಆಯ್ತಾ? ಅದೇ ರೀತಿ ಲೆಟ್ಸ್ ಸೇ ಇದನ್ನೇ ತಗೊಳ್ತೀನಿ ನಾನು. ಈಗ ಆಲ್ರೆಡಿ 6 ಎಲಿಮೆಂಟ್ ಇದೆಯಲ್ಲ, ನಾನು ಅಪೆಂಡ್ ಮಾಡಿದ್ರೆ ಏನಾಗುತ್ತೆ ನೋಡಿ 6 ಲಾಸ್ಟ್ ಎಲಿಮೆಂಟ್ಗೆ ಇವೊಂದು ಇಫ್ ಇಟ್ ಈಸ್ ಆ ಸೇಮ್ ನಂಬರ್, ಅದು ಅಪೆಂಡ್ ಅನ್ನೋದು ಮಾಡೇ ಮಾಡುತ್ತೆ. ಅಂಡ್ ಡೂಪ್ಲಿಕೇಟ್ಸ್ ನ ರಿಮೂವ್ ಮಾಡಲ್ಲ. ಅದೇನೇ ಲಿಸ್ಟ್ ಸ್ಪೆಷಾಲಿಟಿ. ಸೊ ಲಿಸ್ಟ್ ಅಲ್ಲಿ ಡೂಪ್ಲಿಕೇಟ್ಸ್ ನ ರಿಮೂವ್ ಮಾಡಲ್ಲ, ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ನ ಆಡ್ ಮಾಡುತ್ತೆ. ಅಂಡ್ ಅಂದ್ರೆ ಈಗ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಈಗ ಲೆಟ್ಸ್ ಸೇ ಇದೇ ಲಿಸ್ಟ್ಗೆ ನಾನು ಇನ್ಸ್ಟೆಡ್ ಆಫ್ 6 ನಾ ಹೇಳ್ತೀನಿ ಮನೋಜ್ ಅಂತ. ನೋಡಿ, ಮನೋಜ್ ಅನ್ನೋ ಎಲಿಮೆಂಟ್ ನ ಕೂಡ, ಸ್ಟ್ರಿಂಗ್ ನ ಕೂಡ ಸ್ಟೋರ್ ಮಾಡುತ್ತೆ, ಅಂಡ್ ಇಂಟ್ ನ ಕೂಡ ಸ್ಟೋರ್ ಮಾಡುತ್ತೆ. ಸೊ ಇದು ಅಪೆಂಡ್ ಅಂತ ಹೇಳಿದ್ರೆ, ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಕಂಡೀಷನ್ ಅಲ್ಲಿ ಇಲ್ಲೂ ಕೂಡ ನಾನು ಅಪೆಂಡ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ನಾನು ಏನ್ ಹೇಳ್ತೇನೆ, ಅಪೆಂಡ್ ಟೆಂಪ್ ಅಂತ ಕೊಟ್ಟಾಗ ನನಗೆ ಟೆಂಪಲ್ ಇಲ್ಲಿ ಏನ್ ಟೆಂಪ್ ಸ್ಟೋರ್ ಆಗುತ್ತೆ, ಟೆಂಪ್ ಅಂದ್ರೆ ಮ್ಯಾಕ್ಸ್ ಯಾವ್ದಿರುತ್ತೆ ಅದನ್ನ ಆನ್ಸರ್ಗೆ ಅಪೆಂಡ್ ಮಾಡ್ತಾ ಇರೋಂತ. ಇವಾಗ ಈ ಕೇಸಲ್ಲಿ ಎಸ್, ಆನ್ಸರ್ ನಾವು ಅನ್ಕೊಂಡಿದ್ದ ಆನ್ಸರ್ ಬರ್ತಾ ಇದೆ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಲೆಟ್ಸ್ ಸೇ 5,
-4, -2, ಓಕೆ, -1, ಓಕೆ, -9, ಓಕೆ, ಈ ತರ ಈ ತರ ಇರಲಿ ಸದ್ಯಕ್ಕೆ. ಇವಾಗ ಲೆಟ್ಸೆ ಇದನ್ನ ಪ್ರಿಂಟ್ ಮಾಡಿದ್ರೆ ಎಲ್ಲಾನು -1, -1, -1 ಅಂತಾನೆ ಬಂತು. ಓಕೆ, ಇದು ರಾಂಗ್. ಅದಕ್ಕೆ ನಾವೇನ್ ಮಾಡಬೇಕು, ಈ ಟೆಂಪ್ ಪ್ಲೇಸ್ ಅಲ್ಲಿ ಆದಷ್ಟು ಲೀಸ್ಟ್ ವ್ಯಾಲ್ಯೂನ ಕಂಪೇರ್ ಮಾಡ್ಬೇಕು. ಲೆಟ್ಸೆ ನಾನು ಲೀಸ್ಟ್ ವ್ಯಾಲ್ಯೂ ಇದು ಕಂಪೇರ್ ಮಾಡ್ತೀನಿ. ನೋಡಿ ಇವಾಗ ಲೀಸ್ಟ್ ವ್ಯಾಲ್ಯೂ ಕಂಪೇರ್ ಆಗ್ತಿದ್ಯಾ? ಓಕೆ, ನಾವು ಆಲ್ವೇಸ್ ಈ ಟೆಂಪ್ ಅಲ್ಲಿ ನಾನು ಲೀಸ್ಟ್ ವ್ಯಾಲ್ಯೂ ಕಂಪೇರ್ ಮಾಡೋದು. ಹೆಂಗ್ ಮಾಡೋದು ಇವಾಗ ಅಂತಂದ್ರೆ, ಯಾವಾಗ್ಲೂ ನಾನು ಈ ತರ ನಂಬರ್ ಕೊಡ್ಲಿಕ್ಕೆ ಆಗಲ್ಲ. ನಾನು ಏನ್ ಮಾಡ್ತೀನಿ, ಇದೇ ಅರೇಗೆ ಇಲ್ಲಿ ಇನ್ಸ್ಟೆಡ್ ಆಫ್ 10 999 ಹಾಕೋ ಬದಲಿಗೆ ನಾ ಹೇಳ್ತೀನಿ ಇಲ್ಲಿ ಲೆಟ್ಸ್ ಎ ಫ್ಲೋಟ್ ಆಫ್, ಅಂದ್ರೆ ನಾನು -ಇನ್ಫೈನೈಟ್ ವ್ಯಾಲ್ಯೂನ ತಗೊಳ್ತಾ ಇದ್ದೀನಿ. ಸೊ -ಇನ್ಫೈನೈಟ್ INF ಅಂತ ಕೊಡ್ಬೇಕು, ಅಷ್ಟೇ, ಇನ್ನೇನಿಲ್ಲ. ಈಗ ಏನ್ ಪ್ರಿಂಟ್ ಮಾಡುತ್ತೆ ನೋಡೋಣ ಇದನ್ನ. ಕಾಪಿ ಕೋಡ್ ಇಲ್ಲಿ ನೋಡಿ, ಇದನ್ನ ಎಕ್ಸಿಕ್ಯೂಷನ್ ಮಾಡಿ ತೋರಿಸ್ತೀನಿ. ಸೊ ಜಸ್ಟ್ ಟೆಂಪ್ ಅಂತ ಪ್ರಿಂಟ್ ಮಾಡಿ, ಟೆಂಪ್ ಅಲ್ಲಿ -ಇನ್ಫಿನಿಟಿ ಸ್ಟೋರ್ ಆಗುತ್ತೆ. ಸೊ ಈಗ -ಇನ್ಫಿನಿಟಿ ಸ್ಟೋರ್ ಆದ್ಮೇಲೂ ಕೂಡ ನಾನು ಏನಾದ್ರು ಎಕ್ಸಿಕ್ಯೂಷನ್ ಮಾಡಿದ್ರೆ ಇಟ್ ವೋಂಟ್ ವರ್ಕ್, -ಇನ್ಫಿನಿಟಿ ಅಂತ ಬರ್ತಾ ಇದೆ. ನಂಗೆ ಐ ಡೋಂಟ್ ವಾಂಟ್ ದಟ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದೇ ಕೋಡ್ನ ಇದೇ ಕೋಡ್ನ ಇಲ್ಲಿ n-1 ಅಂತ ಹಾಕ್ತೀನಿ. ನನಗೆ ಲಾಸ್ಟ್ ಎಲಿಮೆಂಟ್ ಬೇಡ. ಓಕೆ, ಲಾಸ್ಟ್ ಎಲಿಮೆಂಟ್ ಬೇಡ. ಸೊ ಲಾಸ್ಟ್ ಎಲಿಮೆಂಟ್ ಬೇಡ. ಅಂಡ್ ಇನ್ ಕೇಸ್ ಲಾಸ್ಟ್ ಎಲಿಮೆಂಟ್ ಏನಾದ್ರೂ ಇದ್ರೆ ಅದನ್ನ ಆನ್ಸರ್ ಡಾಟ್ ಅಪೆಂಡ್ -1 ಅಂತ ಮಾಡ್ತೀನಿ. ಓಕೆ, ಪ್ರಿಂಟ್ ಆಯ್ತು. ಇವಾಗ ನನಗೆ -ಇನ್ಫೈನೈಟ್ ಬದಲಿಗೆ -1 ಬಂತು. ಇವಾಗ ಯು ಮೈಟ್ ಬಿ ಕನ್ಫ್ಯೂಸ್ಡ್. ಇಲ್ಲಿ 2 ಸತಿ ಅಪೆಂಡ್ ಹಾಕಿದೀನಿ ಅಂತ. ಫಸ್ಟ್ ಈ ಫಾರ್ ಲೂಪ್ಗೆ ಸಂಬಂಧಪಡುತ್ತೆ, ಸೆಕೆಂಡ್ ಈ ಫಾರ್ ಲೂಪ್ಗೆ ಸಂಬಂಧಪಡುತ್ತೆ. ಆಯ್ತಾ? ಅದಕ್ಕೆ -1 ಅಂತ, ಅಂದ್ರೆ ಇನ್ ಕೇಸ್ ಇದೆಲ್ಲ ಆದ್ಮೇಲೆ ಅಪೆಂಡ್ -1 ಅಂತ ಲಾಸ್ಟ್ಗೆ ಹಾಕ್ತೇನೆ. ಓಕೆ, ನನ್ಗಿದು ರಿಸಲ್ಟ್ ಬರ್ತಾ ಇದೆ. ಲೆಟ್ಸ್ ಈ ಅರೇನ ಕಾಪಿ ಮಾಡ್ಕೊಳ್ಳೋಣ, ಪೇಸ್ಟೆಡ್. ನನಗೆ ಆನ್ಸರ್ ಮತ್ತೆ ಕರೆಕ್ಟ್ ಆಗಿ ಬರುತ್ತಾ? ಎಸ್, ವಿ ಆರ್ ಗೆಟಿಂಗ್ ಪ್ರಾಪರ್ ಆನ್ಸರ್. ನಾವು ಇದನ್ನ ಕಾಪಿ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಬ್ಯಾಕ್ ಟು ಆಲ್ ಲೀಡ್ ಕೋಡ್. ಇಲ್ಲಿಗೆ ಪೇಸ್ಟೆಡ್. ಓಕೆ, ಈ ಅರೇನ ರಿಮೂವ್ ಮಾಡಿ, ಬೇಡ ನಮಗೆ. ಇಲ್ಲಿ ರಿಟರ್ನ್ ಆನ್ಸರ್ ರನ್ ಮಾಡೋಣ. ಸೊ ರನ್ ಮಾಡಿದ್ರೆ ನನ್ನ ಎಲ್ಲಾ ಟೆಸ್ಟ್ ಕೇಸಸ್ ಪಾಸ್ ಆಗ್ಬೇಕು. ಓಕೆ, ಕೇಸ್ 1 ಕೇಸ್ 2 ಇವೆರಡು ಪಾಸ್ ಆಯ್ತು. ಅವ್ರು ಕೊಟ್ಟಿರೋ ಕೇಸ್ 2 ಕೂಡ ಪಾಸ್ ಆಗಿದೆ. ನೋಡಿ, ಇಲ್ಲಿ ಒಂದೇ ಎಲಿಮೆಂಟ್ ಇದೆ ಅಂತಂದ್ರೆ -1 ಪ್ರಿಂಟ್ ಆಗ್ಬೇಕು. ಈ ತರ ಎಲಿಮೆಂಟ್ ಇದ್ದಾಗ ನಾವು ಏನ್ ಔಟ್ಪುಟ್ ಇತ್ತು ಆ ಔಟ್ಪುಟ್ ಪ್ರಿಂಟ್ ಆಯ್ತು. ಲೆಟ್ ಸಬ್ಮಿಟ್, ನೋಡೋಣ ಈಗ ಏನ್ ಇಶ್ಯೂಸ್ ಬರ್ತವೆ ಅಂತ. ಇನ್ನು ಟೈಮ್ ತಗೊಳ್ತಾನೆ ಇದೆ. ಇದು ಫೇಲ್ ಆಗ್ಬೋದು, ಯಾಕೆಂದ್ರೆ ನೋಡಿ ಯಾಕೆ ಫೇಲ್ ಆಯ್ತು ಅಂತಂದ್ರೆ ಇದು ಪಾಸ್ ಆಗಿದ್ದು ಬರೀ 12 ಟೆಸ್ಟ್ ಕೇಸಸ್ ಮಾತ್ರನೇ. ಸೊ ಟೆಸ್ಟ್ ಕೇಸಸ್ ನೋಡಿ, ಈ ಟೆಸ್ಟ್ ಕೇಸಸ್ ಅಲ್ಲಿ ಇದು ಪಾಸ್ ಆಗ್ತಾ ಇಲ್ಲ. ಓಕೆ, ನೋಡಿ ಎಷ್ಟು ದೊಡ್ಡ ಒಂದು ಲಿಸ್ಟ್ ಅರೆ ಕೊಟ್ಟಿದ್ದಾನಲ್ಲ, ಅದರಿಂದನೇ ಇದು ಪಾಸ್ ಆಗ್ತಾ ಇಲ್ಲ. ಸೊ ಇವಾಗ ಇದರ ಒಂದು ಸೊಲ್ಯೂಷನ್ ನಾವು ಫಿಗರ್ ಔಟ್ ಮಾಡಬೇಕು. ಅಂದ್ರೆ ಇದು ಏನ್ ಕಾಂಪ್ಲೆಕ್ಸಿಟಿ n² ಅಲ್ಲಿ ಮಾಡಿದೀವಿ. ಇವಾಗ ನಾವು ಬಿಗ್ ಆಫ್ n ಅಲ್ಲಿ ಮಾಡಬೇಕು. ಬಿಗ್ ಆಫ್ n ಅಲ್ಲಿ ಹೆಂಗ್ ಮಾಡೋದು? ಸಿಂಪಲ್. ಈಗ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಲೆಟ್ಸ್ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಲೆಟ್ಸ್ ಸೇ 5 4 3 2 1 ಅಂತ ಇಂಥದ್ದೊಂದು ಎಕ್ಸಾಂಪಲ್ ತಗೊಳ್ತೀನಿ. ನಾನು ಈ ರೈಟ್ ಮೋಸ್ಟ್ ಮ್ಯಾಕ್ಸಿಮಮ್ ಇದೆ ಅಲ್ಲ, ಇದನ್ನ ನಾನು ಫಿಕ್ಸ್ ಮಾಡ್ಕೊಳ್ತೀನಿ. ಓಕೆ, ಇದನ್ನ ರೈಟ್ ಮ್ಯಾಕ್ಸ್ ಅಂತ ವ್ಯಾಲ್ಯೂ ಈಕ್ವಲ್ ಟು ಈ ವ್ಯಾಲ್ಯೂನ ಫಿಕ್ಸ್ ಮಾಡ್ಕೊಳ್ತೀನಿ. ಈ ವ್ಯಾಲ್ಯೂ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವೆರಡರ ಮಧ್ಯೆ ಕಂಪೇರ್ ಮಾಡ್ಕೊಳ್ತೀನಿ. ಸಿಮಿಲರ್ಲಿ ಇವೆರಡರ ಮಧ್ಯೆ ಅಂದ್ರೆ ಈ ಮೂರರ ಮಧ್ಯೆ ಇವೆರಡರ ಮಧ್ಯೆ ಕಂಪೇರ್ ಮಾಡ್ಕೊಳ್ತೀನಿ. ಇದು ಆದ್ಮೇಲೆ ಅಗೇನ್ ಇದ್ರ ಮಧ್ಯೆ ಕಂಪೇರ್ ಮಾಡ್ತೀನಿ, ಇದ್ರ ಬಗ್ಗೆ ಕಂಪೇರ್ ಮಾಡ್ತೀನಿ. ಅಂದ್ರೆ ನಾನು ಒಂದು ರೈಟ್ ಮೋಸ್ಟ್ ವ್ಯಾಲ್ಯೂನ ಫಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ರೈಟ್ ಮೋಸ್ಟ್ ವ್ಯಾಲ್ಯೂನ ಫಿಕ್ಸ್ ಮಾಡ್ಕೊಂಡಿದ ನಂತರ ಅದಾದ್ಮೇಲೆ ನಾ ಏನ್ ಹೇಳ್ತೀನಿ ಅಂದ್ರೆ ನಾನು ಈ ತರ ಟ್ರಾವೆಲ್ ಮಾಡ್ತೀನಿ ಬ್ಯಾಕ್ ಎಂಡ್ ಇಂದ. ಸೊ ಇಲ್ಲಿ ಏನಾಗುತ್ತೆ,
ಓಕೆ, ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ, ಲೆಟ್ ಮೀ ರೈಟ್ ಅ ಕೋಡ್ ಸೊ ದಟ್ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಆಮೇಲೆ ನಿಮಗೆ ಇಲ್ಲೇ ನಿಲ್ಲಿಸ್ಬಿಟ್ಟು ಓ ಆಫ್ ಎನ್ ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಆಗಿಲ್ಲ ಅಂದ್ರೆ ದಟ್ಸ್ ಫೈನ್. ಓಕೆ, ಎನ್ ಈಸ್ ಈಕ್ವಲ್ ಟು ಓಕೆ ನಾನು ಹೇಳ್ತೀನಿ, ಎನ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ಅರೆ. ನಾನು ಇಲ್ಲಿ ರೈಟ್ ಮೋಸ್ಟ್ ಯಾವತ್ತೇ ಆಗಲಿ ನನಗೆ -1 ಬರಬೇಕು, ಕರೆಕ್ಟಾ? ನಾನೇನು ಮಾಡ್ತೀನಿ, ರೈಟ್ ಮ್ಯಾಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು -1 ಅಂತ ಫಿಕ್ಸ್ ಮಾಡಿಬಿಡ್ತೇನೆ. ಫಿಕ್ಸ್ ಮಾಡಿದ ಮೇಲೆ ಫಿಕ್ಸ್ ಮಾಡಿದ ಮೇಲೆ ನಾ ಹೇಳ್ತೀನಿ ಫಾರ್ ಐ ಎನ್ ಓಕೆ, ಫಾರ್ ಐ ಎನ್ ರೇಂಜ್ ಆಫ್ n -1, -1, -1. ಈಗ ಫಸ್ಟ್ ಪ್ರಿಂಟ್ ಆಫ್ ಐ ಮಾಡಿ ಆಮೇಲೆ ಏನು ಬರುತ್ತೆ ನೋಡಿ. ಸೊ ಪ್ರಿಂಟ್ ಆಫ್ ಐ ಮಾಡಿದಾಗ ಇಂಡೈಸಸ್ 5, 4, 3, 2, 1, 0 ಇದರಿಂದ ಬರ್ತಾ ಇದೆ. ಓಕೆ, ದಿಸ್ ಇಸ್ ವಾಟ್ ಇಲ್ಲಿರೋ ಇಂಡೆಕ್ಸ್ ಅಲ್ವಾ? ಓಕೆ, ಸೊ ಇಫ್ ಐ ಟೇಕ್ ದಿಸ್ ಇಂಡೆಕ್ಸ್, ಓಕೆ ಇಲ್ಲಿ ಹಾಕಿದ್ರೆ ಈಗ ಇದು 0, 1, 2, 3, 4, 5. ಈಗ ಈ ತರ ನಾನು n-1, -1 ಹಾಕಿದಾಗ ರಿವರ್ಸ್ ವೇ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ ಅಷ್ಟೇ ಇದ್ರ ವ್ಯಾಲ್ಯೂ. ಇವಾಗ ನನಗೆ ಏನ್ ಬೇಕು, ಓಕೆ ಸೊ ಕಾಪಿ ಮಾಡ್ಕೊಳ್ಳಿ. ಈಗ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಟೆಂಪ್ ಅಲ್ಲಿ li ಆಫ್ ಐನ ಸ್ಟೋರ್ ಮಾಡ್ಕೊಳ್ತೀನಿ. ಅಂಡ್ ಟೆಂಪ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾದ್ಮೇಲೆ ನಾ ಏನ್ ಮಾಡೋಣ ಇಲ್ಲಿ ಅಂತಂದ್ರೆ, ನಾನು ಈ ರೈಟ್ ಮ್ಯಾಕ್ಸ್ ಜೊತೆ ಕಂಪೇರ್ ಮಾಡ್ಕೊಳ್ತೀನಿ. ಸೊ ಓಕೆ, 1 ಸೆಕೆಂಡ್. ನಾವು ಓಕೆ, ಸೊ ಇದನ್ನ ರಿಮೂವ್ ಮಾಡ್ಬಿಟ್ಟು ಟೆಂಪಲ್ಲಿ LA ಆಫ್ ಐ ಇದೆಯಲ್ಲ, ಈ LA ಆಫ್ ಐನ ನಾನು ಕಂಪೇರ್ ವಿತ್ ರೈಟ್ ಮ್ಯಾಕ್ಸ್. ಕಂಪೇರ್ ವಿತ್ ರೈಟ್ ಮ್ಯಾಕ್ಸ್ ಆದ್ಮೇಲೆ ರೈಟ್ ಮ್ಯಾಕ್ಸ್ ಅಲ್ಲಿ ನಾನು ಹೇಳ್ತೀನಿ, ಓಕೆ ಈ ರೈಟ್ ಮ್ಯಾಕ್ಸ್ ಇದೆಯಲ್ಲ, ಈ ರೈಟ್ ಮ್ಯಾಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನ ಚೂಸ್ ಮಾಡ್ತೀನಿ. ಅದಾದ್ಮೇಲೆ ಪ್ರಿಂಟ್ ಆಫ್ ಪ್ರಿಂಟ್ ಆಫ್ LA ಅಂತ ಹಾಕ್ತೇನೆ. ನೋಡಿ ಆನ್ಸರ್ ಏನ್ ಬರುತ್ತೆ ಅಂತ. ಓಕೆ, ಪ್ರಿಂಟ್ ಆಫ್ LA ಎಲ್ಲ ನನ್ಗೆ ಏನ್ ಬೇಕು ಅಂದ್ರೆ ಇದು ಅರೆ ಅಲ್ವಾ? ಸೊ ಅರೆ ಯೂಸ್ ಮಾಡ್ತಾ ಇದೀವಿ, ಅರೆ ನೋಡಿ ಇದು ನಮ್ಮ ಎಕ್ಸ್ಪೆಕ್ಟೆಡ್ ಆನ್ಸರ್. ಒಂದೇ ಅಂದ್ರೆ ಲೈಕ್ 2 or 3 ಲೈನ್ಸ್ ಅಲ್ಲಿ ನಾವು ಆ ಆನ್ಸರ್ನ ಬರ್ದಿದೀವಿ. ಇವಾಗ ಈ ಆನ್ಸರ್ ಹೆಂಗ್ ಬಂತು ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡೋಕೆ ಟ್ರೈ ಮಾಡೋಣ. ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಓಕೆನಾ? ಸೊ ಇದು ನನ್ನ ಕಂಡೀಷನ್ಸ್ ಆದ್ರೆ ಕೀಪ್ ಇಟ್ ಲೈಕ್ ದಿಸ್. ಈಗ 0, 1, 2, 3, 4, 5 ಕರೆಕ್ಟಾ? 5 ಅಂತ ಹಾಕ್ತೆ. ಈಗ ಅರೆ ಆಫ್ ಐ ಅಂತ ಬಂದಾಗ ಓಕೆ, ಫಸ್ಟ್ ಥಿಂಗ್ n ಈಕ್ವಲ್ ಟು ಲೆಂತ್ ಆಫ್ ಅರೆ. ಲೆಂತ್ ಆಫ್ ಅರೆ ಎಷ್ಟು? 6 ವ್ಯಾಲ್ಯೂ ಬರುತ್ತೆ, 6 ಅಂತ ಪ್ರಿಂಟ್ ಆಯ್ತು. ಸೊ ಈಗ ನಾನು ಅವಾಗಲೇ ನಾವು ಫಾರ್ ಲೂಪ್ ಹಾಕಿದಾಗ ಫಾರ್ ಐ ಇನ್ ಓಕೆ ರೇಂಜ್ ಆಫ್ n-1 ಓಕೆ n-1 ಅಂತ ಬಂದಾಗ 5 ಆಗುತ್ತೆ. 5, -1 ಅಂತ ಬಂದಾಗ 5, -1 ಅಂತ ಬಂದಾಗ ರಿವರ್ಸ್ ವೇ ಅಲ್ಲಿ 5, 4, 3, 2, 1, 0 ಪ್ರಿಂಟ್ ಮಾಡುವಂತ ಅರ್ಥ. ಸರಿ, ಪ್ರಿಂಟ್ ಮಾಡಬೇಕಾದ್ರೆ ನಾನು ಟೆಂಪ್ಗೆ ಅರೆ ಆಫ್ ಐನ ಸ್ಟೋರ್ ಮಾಡ್ತಾ ಇದ್ದೀನಿ. ಅರೆ ಆಫ್ ಐ ಏನಿಲ್ಲಿ, ಈಗ ಫಸ್ಟ್ ಐ ವ್ಯಾಲ್ಯೂ ಬಂದ್ಬಿಟ್ಟು 5 ಅಲ್ವಾ? ಅರೆ ಆಫ್ ಐ 5. ಸೊ ಟೆಂಪಲ್ಲಿ 5 ಸ್ಟೋರ್ ಆಯಿತು, ರೈಟ್? ಸೊ 5 ಸ್ಟೋರ್ ಆದ್ಮೇಲೆ ಓಕೆ ರೈಟ್ ಮ್ಯಾಕ್ಸ್ ಅಲ್ಲಿ ಓಕೆ ಅರೆ ಆಫ್ ಐ ಈಕ್ವಲ್ ಟು ರೈಟ್ ಮ್ಯಾಕ್ಸ್ ಕಂಪೇರ್ ಮಾಡ್ಕೊಂಡಾಗ ಇದರಲ್ಲಿ ರೈಟ್ ಮ್ಯಾಕ್ಸ್ ಜೊತೆ ಯಾವುದು ಮ್ಯಾಕ್ಸಿಮಮ್ ಇರುತ್ತೋ ಅದು ಪ್ರಿಂಟ್ ಆಗ್ಲಿ ಟ್ರೈ ಮಾಡುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರನೇ ನಿಮ್ಗೆ ಇಲ್ಲಿ ಓಕೆ ಲೆಟ್ಸ್ ಟೇಕ್ ದಿಸ್ ಗೈ ಔಟ್. ಓಕೆ, ನಾನು ಫಸ್ಟ್ ರೈಟ್ ಮೋಸ್ಟ್ ನ ಫಿಕ್ಸ್ ಮಾಡ್ತಾ ಇದ್ದೀನಿ -1. ಆಮೇಲೆ
ರೈಟ್ ಮ್ಯಾಕ್ಸ್ ನ ಫಿಕ್ಸ್ ಮಾಡಿದ್ಮೇಲೆ ಓಕೆ ಈ ವ್ಯಾಲ್ಯೂ 1 ವ್ಯಾಲ್ಯೂ ಅಲ್ವಾ, ಸೊ 1 ಮತ್ತೆ -1 ನ ಕಂಪೇರ್ ಮಾಡಿದಾಗ ನನಗೆ 1 ಗ್ರೇಟು, ಅದಕ್ಕೆ 1 ಇದೆ. ಅದೇ ರೀತಿ 6 ಜೊತೆ ಕಂಪೇರ್ ಮಾಡಿದಾಗ 6 ಜಾಸ್ತಿ ಇದೆ, 6 ಮತ್ತೆ 1 ಇಲ್ಲ. ಅಂಡ್ 6 ಸೇಮ್ ಥಿಂಗ್ ರಿಮೈನಿಂಗ್ ಎಲ್ಲದಕ್ಕೂ ಕೂಡ ಕಂಪ್ಯಾರಿಸನ್ ಮಾಡಿದಾಗ ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಬರುತ್ತೋ ಅದನ್ನೇ ಇಲ್ಲಿ ಪ್ರಿಂಟ್ ಮಾಡುತ್ತೆ. ಓಕೆ, ಇನ್ನ ಸಿಂಪಲ್ ಇನ್ 1 ಲೈನ್ ಅಲ್ಲಿ ಹೇಳೋದಾದ್ರೆ, ಸೊ ಹೀಗೆ ಜಸ್ಟ್ ಡ್ರೈ ರನ್ ಮಾಡ್ತೀನಿ ನಾನು. ಈಗ ರೈಟ್ ಮ್ಯಾಕ್ಸ್ ರಿವರ್ಸ್ ಅಂದ್ರೆ ಲೈಕ್ ರೈಟ್ ಸೈಡ್ ಇಂದ ನಾನು ಕೌಂಟ್ ಮಾಡ್ಕೊಳ್ತಾ ಬರ್ತಿರೋದು. ಓಕೆ, ಸೊ ಹೀಗೆ ಲೆಟ್ಸ್ ಸೇ ಇದನ್ನ ನಾವು ಲೀಡ್ ಕೋಡಿಗೆ ಹಾಕಿದ್ರೆ ವರ್ಕ್ ಆಗುತ್ತೆ ನೋಡೋಣ ಫಸ್ಟ್, ಆಮೇಲೆ ಅನಲೈಸ್ ಮಾಡೋಣ ಮತ್ತೆ. ಓಕೆನಾ, ಸೊ ಈ ತರ ಇದು ಮಾಡಿ ಒಳಗಡೆ ಹಾಕಿ ಅರೆ ಬಿಡಿ ಪರವಾಗಿಲ್ಲ, ಏನ್ ಲೆಂತ್ ಆಫ್ ಅರೆ ರೈಟ್ ಮ್ಯಾಕ್ಸ್ -1ಗೆ ಸೆಟ್ ಮಾಡಿದ್ದೀನಿ. ಈ ರೈಟ್ ಮ್ಯಾಕ್ಸ್ ಜೊತೆ ಅರೆ ಆಫ್ 5ನ ಕಂಪೇರ್ ಮಾಡಿ ಅಂಡ್ ಇದ್ರಲ್ಲಿ ಮ್ಯಾಕ್ಸ್ ಯಾವ್ದಿದೆ ಅದನ್ನು ತಗೊಳ್ತಾ ಇದೀನಿ ಅಂಡ್ ಅರೇನ ಪ್ರಿಂಟ್ ಮಾಡ್ತಾ ಇದೀನಿ. ಸೊ ಲೆಟ್ಸ್ ಸೇ ರನ್ ಇಟ್. ರಾಂಗ್ ಟೆಸ್ಟ್ ಕೇಸಸ್, ಔಟ್ಪುಟ್ ನಲ್ ಅಂತ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ರಿಟರ್ನ್ ಅರೆ ಅಂತ ಹಾಕ್ತಿದ್ದೀನಿ. ರನ್. ಓಕೆ, ಇಲ್ಲಿರೋ 3 ಟೆಸ್ಟ್ ಕೇಸಸ್ ಪಾಸ್ ಆಯ್ತು ನನಗೆ. ಓಕೆ, ನಾವು ಸಬ್ಮಿಟ್ ಮಾಡ್ತೀನಿ. ಓಕೆ, ನೋಡಿ ಸೊಲ್ಯೂಷನ್ ಸಬ್ಮಿಟ್ ಆಯ್ತು. ಓಕೆ, ದಿಸ್ ಈಸ್ ಹೌ ಲೈಕ್ ಒಂದು ಸಿಂಪಲ್ ಕಾಂಪ್ಲೆಕ್ಸ್ ಅಂದ್ರೆ ಲೈಕ್ ಅಂದ್ರೆ ಇದು ಒಂದೇ ಫಾರ್ ಲೂಪ್ ಯೂಸ್ ಮಾಡಿಕೊಂಡು O(n) ನಲ್ಲಿ ನಾವು ಸಾಲ್ವ್ ಮಾಡಿದ್ದು. ಓಕೆನಾ, ಸೊ ಇದೊಂದು ಮೆಥಡ್ ಆಯ್ತಾ. ಈಗ ನಿಮಗೆ ನಾನು ಈಗ ಏನ್ ಮೆಥಡ್ ಅಲ್ಲಿ ಮಾಡಿದ್ದೀನಿ, ಈಗ ನಾನು ರೈಟ್ ಸೈಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಮಾಡಿದ್ದೀನಲ್ಲ, ಅದೇನೆ ನೀವು ಲೆಫ್ಟ್ ಸೈಡ್ ಫಿಕ್ಸ್ ಮಾಡಿಕೊಂಡು ಈ ತರ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ನನಗೆ ಪ್ರಿಂಟ್ ಮಾಡಿ ಹೇಳಿ. ಸೊ ಇಲ್ಲಿ ಏನ್ ಸಿಂಪಲ್, ಇಲ್ಲಿ ಏನ್ ಹೇಳ್ತಾನೆ, ಸೊ ರಿವರ್ಸ್ ಆರ್ಡರ್ ಇಂದ ರೈಟ್ ಮ್ಯಾಕ್ಸ್ ಜೊತೆ ಮ್ಯಾಕ್ಸಿಮಮ್ ಕಂಪೇರ್ ಮಾಡಿಕೊಂಡು ಅವೆರಡನ್ನು ಕಂಪೇರ್ ಮಾಡಿ ಯಾವ್ದು ಮ್ಯಾಕ್ಸ್ ಇರುತ್ತೋ ಅದನ್ನ ಅಪ್ಡೇಟ್ ಮಾಡ್ತಾ ಬರ್ತಾ ಇದೆ. ಅಷ್ಟೇ ಸಿಂಪಲ್. ಓಕೆ, ನಾವು ಓಕೆ ಸಬ್ಮಿಟ್ ಆಯ್ತಲ್ಲ, ಡನ್. ಸೊ ಇಷ್ಟೇ, ನಾವು ಆಲ್ಮೋಸ್ಟ್ ಆಲ್ ವಿ ಕ್ರಿಯೇಟೆಡ್, ಇದೆಲ್ಲ ಮುಗೀತಲ್ಲ ನಾವು. ಸೊ ಇಷ್ಟು ಜಸ್ಟ್ ಇವತ್ತಿನ ಒಂದು ಸಿಂಪಲ್ ಒಂದು ಲೀಡ್ ಕೋಡ್ ಪ್ರಾಬ್ಲಮ್ ಆಯ್ತಾ. ಸೊ ನೀವೇನ್ ಮಾಡಿ ಅಂದ್ರೆ, ಇವಾಗ ನಾನು ರೈಟ್ ಮ್ಯಾಕ್ಸ್ ನ ಹೇಗೆ ಫಿಕ್ಸ್ ಮಾಡ್ಕೊಂಡು -1 ಅಂತ ಹೇಳ್ತೇನೆ, ಹಾಗೆ ನೀವು ಲೆಫ್ಟ್ ಇಂದ ಫಿಕ್ಸ್ ಮಾಡ್ಕೊಂಡು ಮಾಡ್ಬೋದಾ, ಅಥವಾ ಯಾವ್ದಾದ್ರು ಬೇರೆ ಆಪ್ಟಿಮಲ್ ಸೊಲ್ಯೂಷನ್ ನೀವು ಫಿಗರ್ ಔಟ್ ಮಾಡ್ತೀರಾ. ಫಿಗರ್ ಔಟ್ ಮಾಡಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂಡ್ ಲೆಟ್ಸ್ ನಾನು ಕೂಡ ನೋಡ್ತೀನಿ ನೀವು ಯಾವ ತರ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಹೋಪ್ ನಿಮಗೆ ಕಂಟೆಂಟ್ ಇಷ್ಟ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.